ಕಲಾವಿದರಿಗೆ ನಮಸ್ಕಾರ. ಏನಿವತ್ತು ದಸರಾ ಹಬ್ಬದ ಉದ್ಘಾಟನಾ ಸಮಾರಂಭಕ್ಕೆ ನಾವು ಬಂದದ್ದು ಬಹಳ ಖುಷಿ ಅನಿಸ್ತಾ ಇದೆ. ಯಾಕಂದರೆ ಯೂಶ್ವಲಿ ನಾವು ಶೂಟಿಂಗ್ ಬರ್ತಾ ಇದ್ದು ರಥಸಪ್ತಮಿಯಿಂದ ಆಲ್ಮೋಸ್ಟ್ ಸಾಕಷ್ಟು ಸಿನಿಮಾ ಇಲ್ಲಿ ಗಂಜಾಮ್ ಸುತ್ತಮುತ್ತ ಶ್ರೀರಂಗಪಟ್ಟಣ ಸುತ್ತಮುತ್ತ ಸಿನಿಮಾ ಅಲ್ಲಿ ಶೂಟಿಂಗ್ ಮಾಡಿದ್ವಿ. ಯಾವತ್ತು ಮರೆಯೋಕ್ಕಾಗಲ್ಲ. ಯಾಕಂದ್ರೆ ಬರ್ಬೇಕಾದ್ರೆ ಶೂಟಿಂಗ್ ಬರ್ತಾ ಇದ್ದ ಇಲ್ಲಿ. ಇವತ್ತು ದಸರಾ ಹಬ್ಬದ ಉದ್ಘಾಟನೆ ಸಮಾರಂಭ ಬಂದಿದ್ದು ಭಾಳ ಹೆಮ್ಮೆ ಅನಿಸ್ತಾ ಇದೆ. ಇಲ್ಲಿ ಸಾಕಷ್ಟು ಶೂಟಿಂಗ್ ಮಾಡಿದ್ವಿ. ಇಲ್ಲಿ ಅಭಿಮಾನಿಗಳು ಜಾಸ್ತಿ ಇದ್ದಾರೆ, ಸ್ನೇಹಿತರು ಜಾಸ್ತಿ ಇದ್ದಾರೆ, ಬಂಧು ಬಳಗ ಎಲ್ಲ ಜಾಸ್ತಿ ಇದ್ದಾರೆ. ಖುಷಿಯಾಗುತ್ತೆ ಇಲ್ಲಿ ಬಂದು ಶೂಟಿಂಗ್ ಮಾಡಬೇಕು ಅಂದರೆ. ಯಾಕಂದರೆ ಇಲ್ಲಿ ಶ್ರೀರಂಗ ದೇವರಿದ್ದಾರೆ, ಪಕ್ಕದಲ್ಲಿ ಮಿಷಾಂಬ ದೇವಿ ಇದೆ, ಅಲ್ಲಿ ಚಾಮುಂಡೇಶ್ವರಿ ತಾಯಿ, ಸುತ್ತಲೂ ಬರೀ ದೇವರುಗಳು. ಅದು ಅಭಿಮಾನಿ ದೇವರುಗಳು ಇರುತ್ತಲ್ಲೋ ಅಲ್ಲೆಲ್ಲ ದೇವರುಗಳು ಇರುತ್ತೆ ಅಂತ ಒಂದು ಭಾವನೆ ಅಷ್ಟೇ. ಸೊ ಅದಕ್ಕೆ ನಾವು ಸಿನಿಮಾ ಯಾವುದೇ ಸಿನಿಮಾ ಮಾಡಿದ್ರು ಶ್ರೀರಂಗಪಟ್ಟಣ ಸುತ್ತಮುತ್ತ ಮೈಸೂರು ಸುತ್ತಮುತ್ತ ಆ ಸಿನಿಮಾ ಹಿಟ್ಟಾಗೋದು ಗ್ಯಾರಂಟಿ. ಅದೇನು ಹೇಳೋದೇ ಬೇಡ. ಅದು ನಮ್ಮ ಅಪ್ಪಾಜಿ ಮಾಡಬೇಕಾದ್ರೂ ಸರಿ, ಅಪ್ಪು ಮಾಡಬೇಕಾದ್ರೂ ಸರಿ, ನಾ ಮಾಡಬೇಕಾದ್ರೂ ಸರಿ, ಯಾರೇ ಮಾಡಿದ್ರು ಈ ಸ್ಥಳ ಒಂಥರ ಶ್ರೇಷ್ಠವಾದ ಸ್ಥಳ. ಇಲ್ಲಿ ಬರೋಕ್ಕೆ ಒಂದು ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಅದು ಈ ರೀತಿ ಒಂದು ಸಮಾರಂಭಕ್ಕೆ ಬರೋದು ಇನ್ನೂ ಒಂದು ಖುಷಿಯಾದ ವಿಷಯ. ಹೇಳಿಕೆ ಚೆಲುವರಾಯಸ್ವಾಮಿ ಅವರು ನಮಗೆ ತುಂಬ ಆಪ್ತರು. ಮೊದಲಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ ಅವ್ರನ್ನ. ಇವತ್ತು ಅವ್ರ ಸಮ್ಮುಖದಲ್ಲಿ ನಡೀತಾ ಇರೋದು. ಆಮೇಲೆ ರಮೇಶ್ ಬಂಡಿಕಾಳಪ್ಪನ ಈ ಕ್ಷೇತ್ರದ MLA ಅವರು ಹಾಗೂ ಸಾಕಷ್ಟು ಜನ ಇಲ್ಲಿ ಮಂಡ್ಯ DC ಅವರು ಕುಮಾರ್ ಅವರು ಬಂದಿದ್ದಾರೆ, ಡಾಕ್ಟರ್ ಕುಮಾರ್ ಅವರು. ಸೊ ಇವ್ರು ಅವಾಗವಾಗ ಫೋನ್ ಮಾಡಿ ನಾನು ಹೇಳಿದೆ, ಇಲ್ಲ ನಾನು ಒಟ್ಕಡೆ ಬಂದೇ ಬರ್ತೀನಿ ಬಿಡಿ ಅಂದೆ. ಆದರೂ ಮನೆಗೆ ಬಂದು ಕರೆದಿದ್ದಾರೆ. ಸರಿ ಮನೆಗೆ ಬರಬಾರ್ದಲ್ಲ ಪಾಪ, ಅಷ್ಟು ದೂರ ಯಾಕೆ ಬರಬೇಕು, ಫೋನ್ ಹೇಳಿದ್ರೆ ಸಾಕು ಅಂತ. ಆದರೂ ಪ್ರೀತಿ ತೋರಿಸಿ ಬಂದಿದ್ದಾರೆ. ನಾವಿಲ್ಲಿ ಬಂದಿದ್ದು ತುಂಬ ಬಂದು ಭಾಳ ಖುಷಿ ಆಯ್ತು. ನಿಮ್ಮಲ್ಲಿ ನೋಡಿದ್ವಿ ಇವತ್ತು ಬೆಳಿಗ್ಗೆ ನೋಡಿದಾಗ ಆ ಕ್ರೌಡು. ಅಂದರೆ ಒಂದು ಹಬ್ಬ ಅಂತ ಬಂದಾಗ ಎಷ್ಟು ಉತ್ಸಾಹದಿಂದ ಮಾಡ್ತೀರಾ, ಉತ್ಸಾಹದಿಂದ ನಾವೆಲ್ಲ ಭಾಗವಹಿಸ್ತೀವಿ. ಯಾಕಂದರೆ ಅದೇನಿಲ್ಲ, ಹಬ್ಬ ಬಂದಾಗ ಎಲ್ಲರೂ ಅದನ್ನ ಪಾರ್ಟಿಸಿಪೇಟ್ ಮಾಡಬೇಕು. ಅಲ್ಲಿ ಜಾತಿ ಗೀತಿ ಏನು ಬರಲ್ಲ, ಅಲ್ಲಿ ಎಲ್ಲರೂ ಬಂದು ಭಾಗವಹಿಸ್ಬೇಕಷ್ಟೇ. ಅದೇ ಹಬ್ಬ ಬಯಸೋದು ಅದೇನೆ. ಯಾವುದೇ ಫೆಸ್ಟಿವಲ್ ಆಗಲಿ ಹಬ್ಬದಲ್ಲಿ ನಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡೋದೇ ಒಂದು ದೊಡ್ಡ ವಿಷಯ, ದೊಡ್ಡ ಸಂಭ್ರಮ. ಅದು ದಸರಾ ಇದೆಯಲ್ಲ, ಅದೊಂಥರ ಎಲ್ಲ ಕಡೆಯಿಂದ ಬರ್ತಾರೆ. ಓಕೆ, ರಮೇಶ್ ಬಂಡಿ ಸಿದ್ದೇಗೌಡ, ಸಾರಿ ದಯವಿಟ್ಟು ಅದು ಅನ್ಸತಿ ಹೆಸರು ಬರಲ್ಲ. ಬಟ್ ಆದರೂ ನಮ್ಮ ಹೃದಯದಲ್ಲಿ ಇರ್ತೀರ ನೀವು, ಡೋಂಟ್ ವರಿ. ಭಾಳ ಖುಷಿ ಆಯಿತು ಬಂದಿದ್ದು. ಸೊ ಚೆನ್ನಾಗಿ ಎಂಜಾಯ್ ಮಾಡಿ. ನನಗೆ ಭಾಳ ಹೆಮ್ಮೆ ಅನ್ಸಿದೆ. ಇವತ್ತು ಲಿಸ್ಟ್ ನೋಡ್ತಾ ಇದ್ದೆ, ಶ್ರೀರಂಗಪಟ್ಟಣದಲ್ಲಿ ಬರೋರು ಎಲ್ಲ ಒಂದು ಈ ಆದಮೇಲೆ ಎಲ್ಲ ಸಿಂಗರ್ಸ್ ಬರ್ತಾ ಇರೋದು, ಇಲ್ಲ ಮ್ಯೂಸಿಕ್ ಬರ್ತಾ ಇರೋದು, ಪಕ್ಕ ನಮ್ಮ ಕನ್ನಡಿಗರು ಬರ್ತಾ ಇರೋದು ನಮ್ಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಅದು ನಮ್ಗೆ ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ ಯು ವೆರಿ ಮಚ್. ಯಾಕಂದರೆ ನಮ್ಮ ಕನ್ನಡದವರಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ ಅಂತ ತೋರ್ಸೋಕ್ಕೆ ಒಂದು ಒಳ್ಳೆ ಒಂದು ವೇದಿಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ದೇವರು ಒಳ್ಳೇದು, ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಿದ್ದು ಕೇಳ್ಕೊತೀನಿ.